ಒಂದು ಮೆಸೇಜ್ ಬರುತ್ತೆ, ಇದು ತುಂಬ ಸಹಾಯ ಮಾಡೋ ಮೆಂಟ್ಯಾಲಿಟಿ, ಒಳ್ಳೆ ಆ್ಯಟಿಟ್ಯೂಡ್ ಇರೋರು, ಒಂದು ಮೆಸೇಜ್ ಬರುತ್ತೆ. ಈ ಥರ ಅವ್ರಿಗೆ ಗುರ್ತಿರೋರೆ, ಪರಿಚಯ ಇರೋದೇ ಹೆಸರು, ನನಗೆ ಈ ಥರ 98,000 ರೂಪಾಯಿ ಇಮ್ಮಿಡಿಯೇಟಾಗಿ ಕಳಿಸ್ಕೊಡಿ, ನನಗೆ ಅನುಕೂಲ ಆಗುತ್ತೆ. ನನಗೆ ಬೇಕಾದವರೊಬ್ಬರು ಹಾಸ್ಪಿಟ್ಲಲ್ಲಿದ್ದಾರೆ, ನಾನು ಬಹಳ ಅರ್ಜೆಂಟಾಗಿ ಮೀಟಿಂಗ್ನಲ್ಲಿದ್ದೆ, ನೀವು ಕೊಟ್ಟರೆ ನಮ್ಗೆ ಬಹಳ ಅನುಕೂಲ ಆಗುತ್ತೆ, ನೀವು ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಈಗಲೇ ಇಮ್ಮಿಡಿಯೇಟಾಗಿ ಬೇಕು, ನಾನು ಅರೇಂಜ್ ಮಾಡ್ತೀನಿ, ಇನ್ನೊಂದು 1/4 ಗಂಟೆನಲ್ಲಿ ನಿಮ್ಮ ಅಕೌಂಟ್ಗೆ ನಾನು ವಾಪಸ್ ಕಳಿಸ್ಬಿಡ್ತೀನಿ. ತುಂಬ ಪರಿಚಯ ಇರೋರು, ತುಂಬ ನಂಬಿಕೆ ಇರೋರು ಕಳಿಸಿದ್ರು. ಇವರು ಅವ್ರ ಹತ್ರ ಇರಲಿಲ್ಲ, ಕಷ್ಟಪಟ್ಟು ಅರ್ಜೆಂಟ್ ಅಂತ 100 ಸತಿ ಈಗಲೇ ಬೇಕು ಅಂತ ಮೆಸೇಜ್ ಬರ್ತಾಯಿದೆ, ಮೆಸೇಜ್ ಮೇಲೆ ಮೆಸೇಜ್. ಫೋನ್ ಮಾಡೋಕ್ಕೆ ಹೋದರೆ ಫೋನಲ್ಲಿ ಎತ್ತಾ ಇಲ್ಲ, ಅವರು ಬ್ಯುಸಿ ಇದ್ದಾರೆ ಮೀಟಿಂಗ್ನಲ್ಲಿ. ಕಳಿಸಾಯಿತು, ಆಮೇಲೂ ಫೋನಿಗೆ ಸಿಗ್ತಾಯಿಲ್ಲ, ಫೋನ್ ಕಟ್ ಆಗ್ತಾಯಿದೆ. ಆಮೇಲೆ ಮತ್ತೆ ಇನ್ನೊಂದು ಸತಿ ಮೆಸೇಜ್ ಬಂತು, ನಂಗೆ ಸಾಕಾಗ್ತಾ ಇಲ್ಲ, ಇನ್ನೊಂದು 2 ಲಕ್ಷ ಕಳಿಸ್ಬೇಕು, ನೀವು ಬಂದು ತಲುಪ್ತು, ನೀವು ಕಳಿಸಿದ 98,000, ಇದು 2 ಲಕ್ಷ ಬೇಕು ಅಂತ. ಅವ್ರ ಫೋನಲ್ಲಿ ಧ್ವನಿ ಕೇಳ್ತಾ ಇಲ್ಲ, ಬರೀ ಮೆಸೇಜ್ ಇದೆ. ಒಂದು ಏನೋ ಡೌಟ್ ಬಂದುಬಿಟ್ಟು ಚೆಕ್ ಮಾಡಿದ್ರೆ ಅದು ಯಾವುದೋ ನೈಜೀರಿಯಾ ನಂಬರ್, ಕಳಿಸಿದಾಯಿತು 98,000. ಯಾಕೆ? ಸಹಾಯ ಮಾಡೋಕ್ಕೆ, ಲೈಫ್ ಸೇವ್ ಮಾಡಿ ಅಂತ. ಆ ಮೆಸೇಜ್ ನೋಡಿದ್ರೆ ಯಾರಿಗೂ ಕಣ್ಣಲ್ಲಿ ನೀರು ಬಂದುಬಿಡುತ್ತೆ, ಆ ಥರ ಇದೆ ಮೆಸೇಜ್. ಇವ್ರು ತುಂಬ ಒಳ್ಳೆಯವರು, ಕರೆದ್ಬಿಟ್ರು, ಕಳಿಸ್ಬಿಟ್ರು. ತಲೆಯಲ್ಲಿ ದುಡ್ಡಿಲ್ಲದೆ ಇದ್ದರು, ಬೇರೆಯವರಿಂದ ಇಸ್ಕೊಂಡು ಅರೇಂಜ್ ಮಾಡಿ ಹೆಂಗೋ ಮಾಡಿ ಅವ್ರ ಕಪ್ ಮೇಲೆ ಕೂರಿಸಿ ಮಾಡಿಸೇ ಬಿಟ್ರು. ಇವ್ರು ಕೊಟ್ಟೇ ಬಿಟ್ರು. ಆಮೇಲೆ ಫೋನ್ನಲ್ಲಿ ಯಾವಾಗಲೂ ರಾತ್ರಿ ಇವ್ರು ಸಿಕ್ಕಿದ್ರು, ಅಲ್ಲಿವರೆಗೂ ಸಿಕ್ಕಿರಲಿಲ್ಲ. ನಾನು ಕಳಿಸಿಲ್ಲ, ನನ್ನ ಹೆಸರಿನಲ್ಲಿ ಯಾವುದೋ ಮೋಸ ಆಗಿದೆ, ಫ್ರಾಡ್ ಅಂತ. ಇದೇನು ಇದು? ಮೋಸ ಅಂತೂ ಆಯಿತು. ಇದು ಯಾಕಾಯಿತು? ಇದು ಒಳ್ಳೆಯದು ಕೆಲಸ ಮಾಡೋದು ಒಳ್ಳೆಯದು, ಎಥಿಕ್ಸ್. ನಾವು ಎಥಿಕ್ಸ್ ಇಲ್ವಾ ಒಂದು ಸ್ವಲ್ಪ ಅಂದ್ಬಿಡ್ತೀವಿ. ಎಥಿಕ್ಸ್ ಈಸ್ ಹ್ಯಾಂಗ್ ಓವರ್ ಫ್ರಮ್ ದಿ ಪಾಸ್ಟ್. ಒಳ್ಳೆಯದು ಸರಿ, ಆದರೆ ನೀವು ಮಾಡೋಕ್ಕೆ ಮುಂಚೆ ನಮಗೆ ವಿವೇಕ ಇದೆ, ಬುದ್ಧಿ ಇದೆ, ಚಿಂತೆ ಮಾಡೋ ಶಕ್ತಿ ಇದೆ, ಯೋಚನೆ ಮಾಡೋದೆಲ್ಲ ಇದೆ. ತುಂಬ ಬುದ್ಧಿವಂತರು, ಊರಿಗೆಲ್ಲ ಹೇಳೋರು, ಅಂಥ ಬುದ್ಧಿ ಇರೋರು ಅವ್ರು ಈ ಕೆಲಸ ಮಾಡಿದ್ದಾರೆ. ಅಂದರೆ ಆ ಮೊಮೆಂಟಲ್ಲಿ ಅವರಿಗೆ ಅವರ ಆದರ್ಶ ಮುಖ್ಯ, ಸಹಾಯ ಮಾಡಬೇಕು ಅನ್ನೋ ಆದರ್ಶ. ಅದು ಮೆಸ್ಮರೈಸ್ ಆಗಿ ಆಟೋ ಹಿಪ್ನಟೈಸ್ ಮಾಡಿಕೊಂಡು ನಾನು ಸಹಾಯ ಮಾಡ್ತೀನಿ ಅನ್ನೋದೊಂದು ಕ್ಯಾರೆಕ್ಟರ್ನ ರೂಢಿಸ್ಕೊಂಡಿದ್ದಾರೆ. ಅದು ಕಟ್ಟು ಬಿದ್ದಿದ್ದಾರೆ, ಅದಕ್ಕೆ ಸಹಾಯ ಮಾಡಿರೋದು. ಬರ್ತಾ ಇದೆ ಪ್ಯಾರಲಲ್ ಆಫ್ ಥಾಟು, ಅವ್ರ ಜೊತೆ ಮಾತಾಡೇ ಇಲ್ವಲ್ಲ, ಕಳಿಸ್ತಾ ಇದ್ದೀನಲ್ಲ, ಇಲ್ಲ ಅವ್ರಿಗೆ ಮೊದಲು ಅವಶ್ಯಕತೆ ಇದೆ, ಕಳಿಸ್ಬಿಡೋಣ, ಆಮೇಲೆ ಮಾತಾಡೋಣ ಅನ್ನೋಷ್ಟು ಮಟ್ಟಿಗೆ ಒಳ್ಳೆತನ. ಅಂದರೆ ಇದು ವಿವೇಕದಲ್ಲಿ ಯೋಚನೆ ಮಾಡಿದ್ರೆ, ಪ್ಯಾರಲಲ್ಲಾಗಿ ಯೋಚನೆ ಬರ್ತಾ ಇದ್ದರೂ ಕೂಡ ಇಲ್ಲ ಆ ಥರ ಅನ್ಕೋಬಾರ್ದು, ಅವ್ರನ್ನ ನಂಬಿದೆ ಇನ್ಯಾರನ್ನ ನಂಬ್ತೀನಿ ನಾನು ಅಂತ ಅದನ್ನು ಪಕ್ಕಕ್ಕೆ ಸರಿಸಿ ಆ ಸಹಾಯ ಮಾಡಿರೋದು. ಇದು TV ಸೀರಿಯಲ್ ಥರ ನಾವು ಆದರ್ಶಗಳನ್ನ ಹಿಡ್ಕೊಂಡು ಅದಕ್ಕೆ ಸಿಕ್ಕಾಕ್ಕೊಂಡು ಒದ್ದಾಡಿಕೊಂಡು ನಾವು ಒಳ್ಳೆಯವರಾಗೋದು ಬೇಕಿಲ್ಲ, ಆ ಎಥಿಕ್ಸ್ ಬೇಕಿಲ್ಲ. ನಾವು ಯೋಚನೆ ಮಾಡಿದಾಗ ಟೈಮ್ ತೊಗೊಳ್ಳೋಣ, ಪ್ರಾಣ ಹೋಗುತ್ತಾ ಆ ಥರ ಟೈಮ್ ತೊಗೊಳ್ಳೋಣ, ಕನ್ಫರ್ಮ್ ಆಗೋವರೆಗೂ ಕಳಿಸೋದು ಬೇಡ. ಇದು ವಿವೇಕದಲ್ಲಿ ಯೋಚನೆ ಮಾಡೋದು. ಕೆಟ್ಟವರಲ್ಲ, ಒಳ್ಳೇದು ಮಾಡೋ ಉದ್ದೇಶ ಇದ್ದೇ ಇದೆ, ಅದಕ್ಕೆ ಯಾವತ್ತೂ ಬೆಲೆ ಇದೆ. ಕಳಿಸಿಲ್ಲ ಅಂದ ತಕ್ಷಣ ನೀವು ಕೆಟ್ಟವರು ಅಂತಲ್ಲ, ಕಳಿಸ್ಬೇಕು ಅಂತಲೂ ಇಲ್ಲ, ಮಾಡಲೇಬೇಕು ಅಂತಲೂ ಇಲ್ಲ. ಮಾಡೋಕ್ಕೆ ಮುಂಚೆ 10 ಸತಿ ಯೋಚನೆ ಮಾಡಿದಾಗ ಆ ಪರಿಸ್ಥಿತಿ ಇದು ಯೋಗ್ಯವಾ, ನನಗೆ ಯೋಗ್ಯತೆ ಇದೆಯಾ ಅಷ್ಟೊಂದು ಹಣ ಕಳ್ಸೋಕ್ಕೆ, ನಾನು ಯಾರ ಹತ್ರನೂ ಇಸ್ಕೊಂಡು ಕಳಿಸೋಷ್ಟು ಇದೆಲ್ಲ ಯೋಚನೆ ಬರಬೇಕಲ್ವಾ. ಆ ಯೋಚನೆ ಮಾಡೋ ಶಕ್ತಿ ಇದ್ದರೂ ಆ ಮೊಮೆಂಟಲ್ಲಿ ಬರ್ತಾಯಿದ್ರು ಅದನ್ನು ಪಕ್ಕಕ್ಕೆ ತಳ್ಳಿದ್ದು ಯಾವುದು? ನಮ್ಮ ಕೆಟ್ಟ ಆದರ್ಶಕ್ಕೆ ಸಿಕ್ಕಾಕ್ಕೊಂಡು, ಎಥಿಕ್ಸ್ಗೆ ಸಿಕ್ಕಾಕ್ಕೊಂಡು ಒಳ್ಳೆಯವರಾಗಕ್ಕೆ ಹೋಗಿ ಮೋಸ ಆಗ್ತಾ ಇರೋದೇ ಜಾಸ್ತಿ. ಅದಕ್ಕೆ ನಾವು ಕೇರ್ಫುಲ್ಲಾಗಿರಬೇಕು. ನಮಗೆ ಟೈಮ್ ತೊಗೊಂಡು ಯೋಚನೆ ಮಾಡೋ ಶಕ್ತಿ ಇದೆ. ಆ ಯೋಚನೆ ಚಿಂತೆ ಅಲ್ಲ, ಅದು ವಿವೇಕ.